ನನ್ನ ಮಗನ ಅವ್ರ ಅತ್ತೆ ಮನೇಲಿ ಒಂದಿನ ಇರೋದಕ್ಕೆ ಅಂತ ಬಿಡಕ್ಕೆ ಹೋದಾಗ ಅಕ್ಕ ಮನೆ ಕೆಳಗಡೆನೆ ಶಾಪ್ ಮಾಡಿದ್ದಾರೆ, ಸ್ಟಿಚಿಂಗ್ ಮಾಡ್ತಾರೆ ಇವರು. ಅವಾಗ ಒಂದು ಹಂಗೆ ಕ್ಲಿಪ್ಪಿಂಗ್ ತಗೊಂಡೆ. ಪುಟಾಣಿ ಮಕ್ಳಿಗಂತೂ ಹೆಣ್ಮಕ್ಳಿಗೆ ಅಷ್ಟು ಕ್ಯೂಟ್ ಆಗಿರುತ್ತೆ. ಇವರು ಸ್ಟಿಚ್ ಮಾಡೋ ಗೌನ್ ಆಗಿರ್ಬೋದು, ಕ್ರಾಪ್ ಟಾಪ್ ಆಗಿರ್ಬೋದು. ನಾವು ಉಳ್ಕೊಪ್ಪಕ್ಕೆ ಹೋದಾಗ ಅಂಜುಗೊಂದು ಸ್ಟಿಚ್ ಮಾಡ್ಕೊಂಡು ತಗೊಂಡ್ಬಂದಿದ್ರು. ಹಾಗೆ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ವಿ. ನಾವು ತುಂಬ ಹಿಂದೆನೆ ನಾನು ಸೊಪ್ಪು ಕೂಡ ಒಂದು ಕ್ರಾಪ್ ಟಾಪ್ನ ಸ್ಟಿಚ್ ಮಾಡಿಸ್ಕೊಂಡಿದ್ವಿ, ಅದು ಕೂಡ ಆ್ಯಡ್ ಮಾಡಿದ್ದೀನಿ. ಇವ್ರ ಶಾಪ್ ಬಂದು ವಿಶಾಲ್ ಮೆಗಾಮಾರ್ಟ್ ಪಕ್ಕ ಭಗತ್ ಸಿಂಗ್ ರೋಡ್ ಇದೆ. ಅದೇ ರೋಡಲ್ಲಿ ನೀವು ಸ್ವಲ್ಪ ಡೌನಿಗೆ ಬಂದರೆ 9th ಕ್ರಾಸು ರೈಟ್ ಸೈಡಿಗೆ ಶಿವಾನಿ ಡಿಸೈನರ್ಸ್ ಅಂತ ಇದೆ. ಸ್ಕ್ರೀನ್ ಮೇಲೆ ಅವ್ರ ನಂಬರು ಕೂಡ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿಗೆ ಹೋದ್ಮೇಲೆ ಶ್ವೇತ ಹಂಗೆ ತೋಟದ ಹತ್ರ ಹೋಗ್ಬರೋಣ ಅಂತ ಕರ್ಕೊಂಡೋದ್ರು. ನಾವು ತುಂಬ ದಿನ ಆಗಿತ್ತಲ್ಲ ಅಂತ ಹೋದ್ವಿ. ನನಗಲ್ಲಿ ಹೊಂಗೆ ಎಲೆ ನೋಡಿಬಿಟ್ಟು ನಾವು ಚಿಕ್ಕ ಮಕ್ಕಳಲ್ಲಿ ಪಿ ಮಾಡ್ಕೊಂಡು ಊದ್ತಾ ಇದ್ದಿದ್ದು ನೆನಪಾಯಿತು. ಹಾಗೆ ನಾನು ಕೂಡ ಒಮ್ಮೆ ಟ್ರೈ ಮಾಡಿದೆ. ಒಂದು ಗಂಟೆ ಅಲ್ಲಿದ್ದು ನಾವು ಹಾಸನ ಕಡೆಗೆ ಹೊರಟ್ವಿ. ಆ ಹೊಂಗೆ ಎಲೆಯಲ್ಲಿ ಸೌಂಡು ಜಾಸ್ತಿ ಬರ್ತಾ ಇರಲಿಲ್ಲ, ಯಾಕೆ ಅಂದರೆ ಅದು ಎಳೆದಿತ್ತು. ಅವಾಗಿನ್ನೂ ಚಿಗುರಿತ್ತು. ಬಲ್ತಿರೋದಾಗಿದ್ದರೆ ಜೋರಾಗಿ ಸೌಂಡ್ ಬರ್ತಾಯಿತ್ತು. ನನ್ನ ಮಗನೂ ಟ್ರೈ ಮಾಡ್ದ. ನಾನಂತೂ ಸಮ್ಮರ್ ಹಾಲಿಡೇಸಲ್ಲಿ ಅವನಿಗೆ ಬರೀ ಓದು ಅಂತ ಹಿಂಸೆ ಅಂತೂ ಕೊಡಲ್ಲ. ಸಾಧ್ಯವಾದಷ್ಟು ಎಲ್ಲರ ಮನೆಗೂ ಕೂಡ ಕಳಿಸ್ತೀನಿ. ಅಲ್ಲಿಂದ ಬರೋಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ, ಬಟ್ ಒಂದು ಟ್ರೀಟ್ಮೆಂಟ್ ಇದ್ದಿದ್ದರಿಂದ ನಾನು ಕರ್ಕೊಂಡು ಬರಬೇಕಿತ್ತು. ನೆಕ್ಸ್ಟ್ ಕಳಿಸ್ತೀನಿ ಅಂತ ಕರ್ಕೊಂಡು ಬಂದೆ. ಖುಷಿಯಾಗಿದ್ದ. ಥ್ಯಾಂಕ್ ಯು.